ಇವಾಗ ಅನೇಕ ಸಾರಿ ನಾವು ಪಬ್ಲಿಕ್ ಟಾಯ್ಲೆಟ್ ಎಲ್ಲ ನೋಡಿದಿರಾ? ಪಬ್ಲಿಕ್ ಟಾಯ್ಲೆಟ್ ಬರೋಬ್ಬರಿ ಜನರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಂತಿಲ್ಲ, ಡೈರೆಕ್ಟ್ ಹೋಗ್ತಾರೆ. ಈ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗುವಾಗ ಅನೇಕರು ಮುಖವನ್ನು ಮುಚ್ಚಿಕೊಂಡು ಒಳಗೆ ಹೋಗ್ತಾರೆ. ಆದ್ರೆ ಹೊರಗಡೆ ಕೂತವ ಅವ್ರ ಮುಖವನ್ನು ಮುಚ್ಕೊಳ್ಳಲ್ಲ. ಯಾಕ? ಅಡ್ಜಸ್ಟೆಡ್, ಅದನ್ನ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದಾನೆ. ಆತನಿಗೆ ಸ್ಮೆಲ್ ಅಂದ್ರೆ ಅವ್ರಿಗೆ ಏನು ಅನ್ಸ್ತಾರೆ? ನಮಗೆ ಸ್ಮೆಲ್ ನಮ್ಮಲ್ಲಿ ಇರ್ತಕ್ಕಂಥ ಚೀಫ್ ಆಗಲಿ, ಇರ್ತಕ್ಕಂಥ ಶೆಫ್ ಆಗಲಿ, ಇರ್ತಕ್ಕಂಥ ಒಂದು ಸ್ಟಾಫ್ ಆಗಲಿ ನಾವು ಕಟ್ಕೊಂಡು ನಾವೇನ್ ಮಾಡ್ತೀವಿ ಒಳಗಡೆ ಹೋಗ್ತೀವಿ. ಆದ್ರೆ ನಾವು ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಆ ಒಂದು ಇದರಲ್ಲಿ ಅದು ಅಡ್ಜಸ್ಟ್ ಆಗ್ತಿರ್ತಾನೆ. ಕರ್ತನಲ್ಲಿ ನಾವು ಸಹ ಈ ಪಾಪ ಮಾಡುವುದರ ಅಡ್ಜಸ್ಟ್ ಆಗಲಿಲ್ಲ, ನಮಗೆ ಕಾಣೋ ಖಬರ ಆಗಿಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ, ಆ ಸ್ಮೆಲ್ ಯಾವುದು? ನಾವು ಪ್ರತಿ ದಿನ ಮುಂಜಾನೆ ಎದ್ದ ತಕ್ಷಣ ಸಾಯಂಕಾಲದವರೆಗೆ ನಾನು ಯಾವ ಸ್ಮೆಲ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಅಡ್ಜಸ್ಟ್ ಆಗುತ್ತಿದೆ. ನಾವು ಇಚ್ಛಿಸುವ ಒಳ್ಳೆಯದನ್ನು ಮಾಡದೆ ಇಚ್ಛಿಸಿರುವ ಕೆಟ್ಟದನ್ನೇ ಮಾಡುವುದಾಗಿದೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ, ನಾವು ಯಾವುದನ್ನು ಮಾಡ್ತಾ ಇದ್ದೇವೆ? ಯಾವುದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ? ಯಾವುದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ? ಯಾವ ಮೊಬೈಲಲ್ಲಿ, ಯಾವ ಒಂದು ಪಾಪದಲ್ಲಿ, ಯಾವ ಆಲೋಚನೆಯಲ್ಲಿ, ಯಾವ ಒಂದು ವಿಷಯದಲ್ಲಿ, ಯಾವ ಸುಳ್ಳು ಆಡುವುದರಲ್ಲಿ, ಯಾವುದರಲ್ಲಿ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೇನೆ? ಯಾವುದನ್ನ ನಾವು ಆ ಸ್ಮೆಲ್ ಅನ್ನು ನಾನು ರೆಕಾಗ್ನೈಸ್ ಅನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ಕಾನ್ಸಿಕ್ವೆನ್ಸಸ್ ಆಫ್ ಸಿನ್ ಅಂತ, ಸಿನ್ನಿನ ಪರಿಣಾಮ ಅಂತ ನೋಡುವಾಗ ಅದು ನನ್ನ ನಿನ್ನ ಒಂದು ಸಂಬಂಧ, ದೇವರೊಂದಿಗೆ ಇರ್ತಕ್ಕಂತಹ ಸಂಬಂಧವರು ಅದೇನಾಗುತ್ತೆ ಅಂದ್ರೆ ಸಪರೇಟ್ ಮಾಡುತ್ತೆ ಎಂಬುದಾಗಿ ನೋಡ್ತೇವೆ. ನಿನ್ನೆ ಆಗಲೇ ನಾವು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನ ನಾವು ನೋಡಿದೆವು. ಸಪರೇಟೆಡ್ ಯು ಫ್ರಮ್ ಯುವರ್ ಗಾಡ್ ಎಂಬುದಾಗಿ. ಈ ಪಾಪ ಅಂತ ನೋಡುವಾಗ ಅದು ಒಂದು ಪ್ರಿನ್ಸ್ ಡೆತ್ ಎಂಬುದಾಗಿ. ಆ ಒಂದು ಪಾಪ ಅಂತ ನೋಡುವಾಗ ನಿತ್ಯ ಒಂದು ಆತ್ಮಿಕ ಮರಣಕ್ಕೆ ಕರೆದುಕೊಂಡು ಹೋಗುತ್ತೆ. ನಿನ್ನ ಮತ್ತು ದೇವರ ಸಂಬಂಧವು ಅದು ಡಿಸ್ಕನೆಕ್ಟ್ ಆಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಕೇವಲ ಆತ್ಮಿಕ ಸಾವು ಮಾತ್ರವಲ್ಲ, ಇದು ಒಂದು ಕೇವಲ ದೈಹಿಕ ಸಾವು ಮಾತ್ರವಲ್ಲ, ಇದು ಆಧ್ಯಾತ್ಮಿಕ ಮತ್ತು ಶಾಶ್ವತ ಸಾವು ಮತ್ತು ದೇವರಿಂದ ಬೇರ್ಪಡುವಿಕೆ ಎಂಬುದಾಗಿ ನೋಡ್ತೇವೆ. ಒಂದು ವೇಳೆ ನಾನು ನೀನು ಈ ಒಂದು ದಿನದಲ್ಲಿ ಇನ್ನ ನಾವು ಅಡ್ಜಸ್ಟೆಡ್ ಲೈಫ್ ಅಲ್ಲಿದ್ದರೆ, ಇನ್ನ ನಾವು ಪಾಪದ ಜೀವಿತದಲ್ಲಿದ್ದರೆ, ಇನ್ನ ನಾವು ನನ್ನ ಪಾಪಗಳನ್ನು ಆತನ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳದಿದ್ದರೆ, ನಾವು ನೀವು ದೇವರಿಂದ ಬೇರ್ಪಡುವಂತರಾಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ಮತ್ತೆ ನೋಡುವಾಗ ಪಾಪವನ್ನು ಮಾಡುವಾಗ ಪಾಪದ ಗುಲಾಮರಾಗಲಿಕ್ಕೆ ನಾವು ಸಾಧ್ಯ ಅಂತ ಎಂಬುದಾಗಿ ನಾವು ನೋಡ್ತೇವೆ.